Hello my dear students and viewers, welcome back to my YouTube channel. My dear students, let's we discuss more about real numbers. In our previous videos, we have discussed about real numbers, exercise 1.1, all the question answers. It means we have solved all the problems. Now we will move on to exercise 1.2. Okay, so it is a compulsory question here. 2 marks and 3 marks, total 5 marks you can able to grab from this concept, monomial and binomial. So that's why try to watch this video completely and learn the steps as I am explaining you. Okay, ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದ್ರೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಇದರಲ್ಲಿ ಬರುವ ಸಾಧ್ಯತೆಗಳು ಇದೆ. ಅದರಿಂದ ನಾನು ಹೇಳಿಕೊಟ್ಟಂತಹ ಒಂದು ಸ್ಟೆಪ್ಸ್ ಅನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಕಲೀರಿ. ನಾವು ಲೆಟ್ಸ್ ಮೂವ್ ಡೈರೆಕ್ಟ್ಲಿ ಎಕ್ಸರ್ಸೈಸ್ 1.2. ನಾನು ಮೊದಲು ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸ್ತೀನಿ. ಸಿ ಎಕ್ಸರ್ಸೈಸ್ 1.2 ವಿ ಆರ್ ಹ್ಯಾವಿಂಗ್ ಪ್ರೂವ್ ದಟ್ ರೂಟ್ 5 ಇಸ್ ರೇಷನಲ್ ನಂಬರ್. ಓಕೆ, ಮೊನಾಮಿಯಲ್ ಮತ್ತೆ ಬೈನಾಮಿಯಲ್ ಕೂಡ ಒಂದಿದೆ. ಪ್ರೂವ್ ದಟ್ 3 + 2 √5 ಇಸ್ ಇರ್ರೇಷನಲ್. ಪ್ರೂವ್ ಮಾಡುವಂತದ್ದು. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಇದನ್ನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಕಲಿಬಹುದು. ಮೋರ್ ದನ್ ಲಾಜಿಕ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಒನ್. ನಾವು ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಒನ್. ಶೋ ದಟ್ ಆರ್ ಪ್ರೂವ್ ದಟ್ ಅಂತ ಕೇಳ್ತಾರೆ ಮಕ್ಕಳೇ. ರೂಟ್ 5 ಇಸ್ ಇರ್ರೇಷನಲ್ ನಂಬರ್. ಸೊ ಇದಕ್ಕೆ ನಾವು ಯಾವ ತರ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೂವ್ ಮಾಡಬೇಕು ಅಂದ್ರೆ, ಈಗ ಇದನ್ನ ರೂಟ್ 5 ಇಸ್ ಇರ್ರೇಷನಲ್ ನಮಗೆ ಗೊತ್ತಿದೆ. ಈಗ ನಾವು ಇದನ್ನ ಕಾಂಟ್ರಾಡಿಕ್ಟರಿ ಅಂತ ಹೇಳಿದ್ರೆ, ಸೊ ಇಟ್ಸ್ ಅಪೋಸಿಷನ್, ವಿರೋಧಾತ್ಮಕವಾಗಿ. ಈಗ ಇದನ್ನ ಇವರು ರೂಟ್ 5 ಇಸ್ ರೇಷನಲ್ ನಂಬರ್ ಅಂತ ಹೇಳಿದ್ದಾರೆ. ನಾವು ಕಾಂಟ್ರಾಡಿಕ್ಟರಿ ಅಂದ್ರೆ ರೂಟ್ 5 ಇಸ್ ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡೋಣ. ಸೊ ಫಸ್ಟ್ ಸೆಂಟೆನ್ಸ್ ವಿ ಹ್ಯಾವ್ ಟು ರೈಟ್ ಲೈಕ್ ಲೆಟ್ ಅಸ್ಯೂಮ್ ರೂಟ್ 5 is rational number. Root 5 is rational number. Root 5 is rational number. ಸೊ ಒಂದು ಸೆಂಟೆನ್ಸ್ ಅನ್ನ ನೀವು ಕೂಡ ಈ ತರ ಬರೀಬೇಕು. ಯಾಕಂದ್ರೆ ನಾವು ಕಾಂಟ್ರಾಡಿಕ್ಟರಿ ಆಗಿ ಪ್ರೂವ್ ಮಾಡ್ತಾ ಇದೀವಿ, ಅಂದ್ರೆ ಅಪೋಸಿಷನ್ ಆಗಿ. ಇವರು ರ್ಯಾಷನಲ್ ಅಂತ ಹೇಳಿದ್ರೆ ನಾವು ಇರ್ರೇಷನಲ್. ಸೊ ನಾವು ಇವ್ರು ಇರ್ರೇಷನಲ್ ಅಂತ ಹೇಳಿದ್ದಾರೆ, ನಾವು ರ್ಯಾಷನಲ್ ಅಂತ ತಗೊಂಡು ಇದನ್ನ ಕೊನೆಗೆ ಇರ್ರೇಷನಲ್ ಅಂತಾನೆ ಪ್ರೂವ್ ಮಾಡೋಣ. ಓಕೆ, ಸೊ ಈಗ ಇದು ರ್ಯಾಷನಲ್ ನಂಬರ್. ರೂಟ್ 5 ಇಸ್ ರ್ಯಾಷನಲ್ ನಂಬರ್ ಅಂದ್ರೆ ನಮಗೆ ಗೊತ್ತಿದೆ ರ್ಯಾಷನಲ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q. ಅದಕ್ಕೆ ನಾವು ಈ ರೂಟ್ 5 ಇಸ್ ಈಕ್ವಲ್ ಟು p/q ಅಂತ ಬರೆಯೋಣ. ಓಕೆ, ವೇರ್ p ಅಂಡ್ q ಆರ್ ಪ್ರೈಮ್ ನಂಬರ್ಸ್. ಓಕೆ, ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಇವೆರಡಕ್ಕೂ ಸ್ಕ್ವೇರ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಈಗ ರೂಟ್ 5 ಸ್ಕ್ವೇರ್ ಮಾಡೋಣ. ಇಲ್ಲೂ ಕೂಡ p/q ಹೋಲ್ ಸ್ಕ್ವೇರ್ ಮಾಡೋಣ. ಓಕೆ, ನಾವು ಈಗ ನಮಗೆ ಈ ಸ್ಕ್ವೇರ್ಗೆ ಈ ಸ್ಕ್ವೇರ್ ಹೋಯ್ತು, ಏನ್ ಉಳಿತು 5 ಇಸ್ ಈಕ್ವಲ್ ಟು, ಈಗ ಇದನ್ನ ನಾವು p² ಡಿವೈಡೆಡ್ ಬೈ q² ಹೋಲ್ ಸ್ಕ್ವೇರ್ ಇರೋದನ್ನ ಬೋತ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ ಸಪರೇಟ್ ಮಾಡೋಣ. ಈಗ ಈ q² ನ ಲೆಫ್ಟ್ ಸೈಡ್ ತಗೋಣ. ಸೊ ಏನಾಗುತ್ತಿದ್ದು 5q² ಇಸ್ ಈಕ್ವಲ್ ಟು ಏನ್ ಉಳಿತು p². ರೈಟ್ ಸೈಡ್ p² ಉಳಿತು. ಓಕೆ, ಈಗ ಇದನ್ನ p² ಇಸ್ ಈಕ್ವಲ್ ಟು 5q² ಅಂತ ಬರೆಯೋಣ. ಸೊ ಕಾಲ್ ಇಟ್ ಇಕ್ವೇಶನ್ ನಂಬರ್ 1. ಸೊ ಐ ಹೋಪ್ ಇಲ್ಲಿವರೆಗೂ ನೀವು ಇನ್ನೊಂದು ಸಲ ವಿಡಿಯೋನ ಪಾಸ್ ಮಾಡಿ ರಿವೈಂಡ್ ಮಾಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಮಕ್ಕಳೇ. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಈಗ p² ಇಸ್ ಡಿವಿಸಿಬಲ್ ಬೈ 5 ಅಂದ್ರೆ p² 5 ನ ಡಿವೈಡ್ ಮಾಡುತ್ತೆ ಅಂತ ಒಂದು ಸೆಂಟೆನ್ಸ್ ಬರೆಯೋಣ. p² ಈಸ್ ಡಿವಿಸಿಬಲ್, p² ಇಸ್ ಡಿವಿಸಿಬಲ್ ಬೈ 5 ಅಂದ್ರೆ ಈ p² 5 ನ ಡಿವೈಡ್ ಮಾಡುತ್ತೆ ಅಂತ. ಹಾಗಾದ್ರೆ p ಕೂಡ p ಇಸ್ ಆಲ್ಸೋ ಡಿವಿಸಿಬಲ್ ಬೈ 5. p² 5 ನ ಡಿವೈಡ್ ಮಾಡುತ್ತೆ ಅಂತ ಹೇಳಿದ್ರೆ p ಕೂಡ 5 ನ ಡಿವೈಡ್ ಮಾಡುತ್ತೆ, ಡಿವಿಸಿಬಲ್ ಬೈ 5 ಅಂತ. ಓಕೆ, ಸೊ ಇಷ್ಟು ಒಂದು ಸ್ಟೆಪ್ ವರೆಗೂ ಆಗಿದೆ. ಈಗ p ವ್ಯಾಲ್ಯೂನ ನಾವು k ಅಂತ ತಗೋಣ. p ಇಸ್ ಈಕ್ವಲ್ ಟು ಇಲ್ಲಿರುವಂತಹ 5 ಒಂದು k ಟರ್ಮ್ ತಗೋಣ. ಸೊ ಕಾಲ್ ಇಟ್ ಇಕ್ವೇಶನ್ ನಂಬರ್ 2. ಓಕೆ, p ಇಸ್ ಈಕ್ವಲ್ ಟು, ಯಾಕಂದ್ರೆ 5 ಡಿವೈಡ್ ಮಾಡೋದ್ರಿಂದ ಒಂದು ಕಾನ್ಸ್ಟೆಂಟ್ ಹಾಕೋಣ ಅಲ್ಲಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಬ್ಸ್ಟಿಟ್ಯೂಟ್ 2 in 1. ಈಗ ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 2 in 1. ಓಕೆ, ಈ 2 ವ್ಯಾಲ್ಯೂನ 1 ಅಲ್ಲಿ ಹಾಕೋಣ. ಓಕೆ, ಏನಿದೆ ಲೆಫ್ಟ್ ಸೈಡ್ ಇಲ್ಲಿ ನಮಗೆ p ಇದೆ. p ವ್ಯಾಲ್ಯೂ ಎಷ್ಟು 5k. ಓಕೆ, 5k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಏನಿದೆ ಇಲ್ಲಿ 5q². ಇಟ್ ಮೀನ್ಸ್ p ವ್ಯಾಲ್ಯೂನ ನಾವು ಇಲ್ಲ ಹಾಕೋಣ. ಈ ಇಕ್ವೇಶನ್ ಅಲ್ಲಿ p ವ್ಯಾಲ್ಯೂನ ನಾವು ಹಾಕೋಣ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಈಗ ಇದನ್ನ 5² ಅಂತ ಹೇಳಿದ್ರೆ ಇದೇನಾಗುತ್ತೆ 25k² ಇಸ್ ಈಕ್ವಲ್ ಟು 25k² ಇಸ್ ಈಕ್ವಲ್ ಟು 5q². ಓಕೆ, ನಾವು ಅರ್ಥ ಆಗಿದೆ ಅನ್ಕೊಂತೀನಿ. 5² ಅಂತ ಹೇಳಿದ್ರೆ 5 × 5 25. ನಾವು ಈಗ ಈ 5 ನ ಇಲ್ಲಿ ಕೆಳಗಡೆ ತಗೊಂಡ್ಬರೋಣ. 25k².
ಓಕೆ ಡಿವೈಡೆಡ್ ಬೈ ಈ 5 ನ ನಾವು ಲೆಫ್ಟ್ ಸೈಡ್ ತಗೊಂಡ್ರೆ ಡಿನಾಮಿನೇಟರ್ ಬರುತ್ತೆ 5 ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ 5 1s 5 5s ಓಕೆ ಸೊ ಅಲ್ಲಿಗೆ ಫೈನಲ್ ಆಗಿ ಏನ್ ಬಂತು 5k ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಇಸ್ಂಟ್ ಇಟ್. ಸೊ ಪದೇ ಪದೇ ವಿಡಿಯೋನ ಪಾಸ್ ಮಾಡಿ ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಈಗ ಇದನ್ನ ನಾವು ರಿವರ್ಸ್ ಮಾಡೋಣ. ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಸ್ಕ್ವೇರ್. ಓಕೆ ಸೇಮ್ ಇಲ್ಲಿ ಏನ್ ಸೆಂಟೆನ್ಸಸ್ ಬರೆದ್ರಿ ಪಿ ಸ್ಕ್ವೇರ್ ಗೋಸ್ಕರ ಅದೇ ಸೆಂಟೆನ್ಸಸ್ ನ ಬರೆಯಿರಿ. ಕ್ಯೂ ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 5. ಓಕೆ ಕ್ಯೂ ಸ್ಕ್ವೇರ್ ಈಸ್ ಡಿವಿಸಿಬಲ್ ಬೈ 5. ಹಾಗಾದ್ರೆ ಕ್ಯೂ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. ಕ್ಯೂ ಈಸ್ ಡಿವಿಸಿಬಲ್ ಬೈ 5. ಓಕೆ ಸೊ ಇಂಪಾರ್ಟೆಂಟ್ 3 marks ಪ್ರಶ್ನೆ ಇದು. ಈಗ ನಮಗೆ ಸೇಮ್ ಇಲ್ಲಿ ಏನ್ ಮಾಡಿದ್ರಿ ಪಿ ಇಸ್ ಈಕ್ವಲ್ ಟು 5k ತಗೊಂಡ್ರೆ ಇಲ್ಲೂ ಕೂಡ ಕ್ಯೂ ಇಸ್ ಈಕ್ವಲ್ ಟು ಇಲ್ಲಿ ಏನ್ ನಂಬರ್ ಬಂದಿರುತ್ತೆ ಆ ನಂಬರ್ 5k. ಓಕೆ ಸೊ ಈಗ ಇದಕ್ಕೆ ಇನ್ನೊಂದು ಬಾಕ್ಸ್ ಅನ್ನ ಹಾಕಿ ನಾವು ಕಾಲ್ ಇಟ್ ಈಕ್ವೇಶನ್ ನಂಬರ್ 3. ಇಷ್ಟು ಮಾಡಿದ್ದಾದ್ಮೇಲೆ ಮಕ್ಕಳೇ ಒಂದು ಕನ್ಕ್ಲೂಷನ್ ಸೆಂಟೆನ್ಸ್ ಅನ್ನ ನೀವು ಬರೀಬೇಕು. ಫ್ರಮ್ 2 and 3 ಫ್ರಮ್ ಆಸ್ ಇಟ್ ಈಸ್ ನೀವು ಬರೀರಿ. ಫ್ರಮ್ 2 and 3 ಅಂದ್ರೆ ಈಕ್ವೇಶನ್ 2 and 3 ಪಿ ಅಂಡ್ ಕ್ಯೂ ಹ್ಯಾವಿಂಗ್ ಕಾಮನ್ ಫ್ಯಾಕ್ಟರ್ ಯಾವುದು ಇಲ್ಲೂ 5 ಅಲ್ಲೂ 5 ಬಂತು. ಹ್ಯಾವಿಂಗ್ ಕಾಮನ್ ಫ್ಯಾಕ್ಟರ್ ಹ್ಯಾವಿಂಗ್ ಕಾಮನ್ ಫ್ಯಾಕ್ಟರ್ ಯಾವುದದು 5. ಓಕೆ ಫುಲ್ ಸ್ಟಾಪ್ ಇಡಿ. ದಿಸ್ ಈಸ್ ಕಾಂಟ್ರಾಡಿಕ್ಟರಿ. ದಿಸ್ ಈಸ್ ಕಾಂಟ್ರಾಡಿಕ್ಟರಿ ವಿರೋಧಾತ್ಮಕ ಅಂತ. ಓಕೆ ಅವರ್ ಅಸಂಪ್ಷನ್. ಸೊ ಅವರ್ ಅಸಂಪ್ಷನ್ is wrong. So our assumption is wrong. ಓಕೆ ಈಗ ಲಾಸ್ಟ್ ಅಲ್ಲಿ ನೀವು ಇನ್ನೊಂದು ಸೆಂಟೆನ್ಸ್ ಏನ್ ಬರಿಬೇಕು ಅಂತ ಹೇಳಿದ್ರೆ therefore root 5 is an irrational number. Okay so this is the answer. 3 marks ಪ್ರಶ್ನೆ ಇದು ಮಕ್ಕಳೇ. ಈಸಿ ಇದೆ. 1 or 2 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮಾಡಬಹುದು. ಈಗ ನಾನು ಇದರಲ್ಲೇ ನಿಮಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಈಗ ನಿಮಗೆ ಇಲ್ಲಿ ರೂಟ್ 2 ಅಂತ ಕೇಳ್ತಾರೆ. ಪ್ರೂವ್ ದಟ್ ರೂಟ್ 5 ಇಸ್ ಇರ್ಯಾಷನಲ್ ನಂಬರ್ ನಾವು ನೋಡಿದ್ವಿ. ಈಗ ನಿಮಗೆ ಏನಾದ್ರೂ ರೂಟ್ 5 ಇಲ್ಲೇ ಎಡಿಟ್ ಮಾಡಿ ತೋರಿಸ್ತೀನಿ ಯಾವ ತರ ಮಾಡಬೇಕು ಅಂತ. ರೂಟ್ 2 ಓಕೆ ಆಮೇಲೆ ರೂಟ್ 3 ಪ್ರೈಮ್ ನಂಬರ್ಸ್ ಗಳೇ ಇರುತ್ತೆ. ರೂಟ್ 4 ಅವೆಲ್ಲ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅದು ರ್ಯಾಷನಲ್ ನಂಬರ್ ಆಗೋಗುತ್ತೆ. ರೂಟ್ 2 ಕೇಳ್ತಾರೆ, ರೂಟ್ 3 ಕೇಳ್ತಾರೆ, ರೂಟ್ 5 ಕೇಳ್ತಾರೆ. ಇವು 3 ಕಲ್ತ್ಕೊಳ್ಳಿ ಮಕ್ಕಳೇ. 3 marks ಕಂಪಲ್ಸರಿ ಪ್ರಶ್ನೆ ಇರುತ್ತೆ. 3 marks ನಿಮಗೆ ಬರುತ್ತೆ. ಈಗ ಏನ್ ಮಾಡಬೇಕು ಇಲ್ಲಿ ರೂಟ್ 3 ರೂಟ್ 5 ಜಾಗದಲ್ಲಿ ನೀವು ರೂಟ್ 2 ಪ್ರೂವ್ ಮಾಡ್ತಾ ಇದೀರ ಅಂದ್ರೆ ಇಲ್ಲಿ ರೂಟ್ 2 ಹಾಕೊಳ್ಳಿ. ಓಕೆ ನಾನು ಇಲ್ಲೇ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಿಮಗೆ 2 ಬರುತ್ತೆ. ಇಲ್ಲೇನಾಗೋಗುತ್ತೆ ಅಂದ್ರೆ 2 ಹೋಲ್ ಸ್ಕ್ವೇರ್ ಬಂದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೂಡ 2 ಬರುತ್ತೆ. ಗಾಟ್ ಇಟ್ ರೈಟ್. ಇನ್ ರಿಮೈನಿಂಗ್ ಇಲ್ಲೂ ಕೂಡ 2 ಬರುತ್ತೆ. ಇಲ್ಲಿ 5 ಜಾಗದಲ್ಲಿ 2 ಬರುತ್ತೆ. ಇಲ್ಲಿ 5 ಜಾಗದಲ್ಲಿ 2 ಬರುತ್ತೆ. ಇಲ್ಲೂ 5 ಜಾಗದಲ್ಲಿ 2 ಬರುತ್ತೆ. ಓಕೆ ಇಲ್ಲಿ ಪಿ ಜಾಗದಲ್ಲಿ ಪಿ ಇಸ್ ಈಕ್ವಲ್ ಟು 2k ಆಗುತ್ತೆ ಅದು. ಓಕೆ ಆಸ್ ಇಟ್ ಈಸ್. ಓಕೆ ಒಂದನ್ನ ಕಲ್ತ್ರೆ ನೀವು ರಿಮೈನಿಂಗ್ ಎಲ್ಲವನ್ನು ನೀವು ಮಾಡ್ಕೊಂಡು ಹೋಗಬಹುದು. ಓಕೆ ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆಸ್ ಇಟ್ ಈಸ್ ಯು ಮೇ ಏಬಲ್ ಟು ಪ್ರಾಕ್ಟೀಸ್ ಈಸಿಲಿ. ಸೊ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ವಿಡಿಯೋನ ರಿವೈಂಡ್ ಮಾಡ್ಕೊಂಡು ಒಂದೊಂದು ಈಚ್ ಅಂಡ್ ಎವ್ರಿ ಸ್ಟೆಪ್ ನಿಲ್ಲಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ ಕೆಲವು ಮಕ್ಕಳಿಗೆ ಲಾಜಿಕ್ ಇಂದ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ಬರ್ದಾದ್ರೂ ಪ್ರಾಕ್ಟೀಸ್ ಮಾಡಿ. ಓಕೆ dear students, let's move on to the second question. Okay, prove that 3 plus 2 root 5 is irrational. ಬೈನಾಮಿಯಲ್ ಅನ್ನ ಪ್ರೂವ್ ಮಾಡೋಣ ನಾವು. ಇಲ್ಲಿ ಪ್ರಶ್ನೆನ ನಾನು ಬರೆದಿದ್ದೀನಿ. ಪ್ರೂವ್ ದಟ್ 3 plus 2 root 5 is irrational number. ಇದು 2 ಅಂಕದ ಪ್ರಶ್ನೆ. ಇದನ್ನ ಕೂಡ ಸೇಮ್ ಅದೇ ವೇ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಪರ್ಫೆಕ್ಷನ್. ಇಲ್ಲೂ ಕೂಡ ನಾವು ಇದನ್ನ ಕಾಂಟ್ರಾಡಿಕ್ಟರಿ ಮುಖಾಂತರ ಮಾಡೋಣ. ಕಾಂಟ್ರಾಡಿಕ್ಟರಿ ಅಂತ ಹೇಳಿದ್ರೆ ಅಪೋಸಿಷನ್. ಓಕೆ ವಿರೋಧಾತ್ಮಕವಾಗಿ. ಇಲ್ಲಿ ಇರ್ಯಾಷನಲ್ ಅಂತ ಕೇಳಿದ್ರೆ ನಾವು ಅಸ್ಯೂಮ್ ಮಾಡೋದು ರ್ಯಾಷನಲ್ ಅಂತ. ಲೆಟ್ ಅಸ್ ಅಸ್ಯೂಮ್. ನಾವು ಒಂದು ಸೆಂಟೆನ್ಸ್ ಬರೆಯೋಣ ಈಗ. ಲೆಟ್ ಅಸ್ ಅಸ್ಯೂಮ್ 3 plus 2 root 5 ಇಲ್ಲಿ ಯಾವುದನ್ನು ಕೊಟ್ಟಿರ್ತಾರೋ ಅದನ್ನ ಓಕೆ ಈಸ್ ರ್ಯಾಷನಲ್ ಅಂತ ಮಾಡೋಣ. ರ್ಯಾಷನಲ್ ಫಸ್ಟ್ ಸೆಂಟೆನ್ಸ್ ಆಸ್ ಇಟ್ ಈಸ್ ನೀವು ಬರೀಬೇಕು. ಈಗ ಈ ನಂಬರ್ ರ್ಯಾಷನಲ್ ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಿ ಬೈ ಕ್ಯೂ. ಅದಕ್ಕೋಸ್ಕರ ಆ ನಂಬರ್ ಅನ್ನ ಮತ್ತೆ ಬರ್ಕೊಳ್ಳಿ. ಇಲ್ಲಿ 3 plus 2 root 5 is equal to ಏನಾಗುತ್ತೆ ಅದು ಪಿ ಬೈ ಕ್ಯೂ. ಓಕೆ ವೇರ್ ಪಿ ಬೈ ಕ್ಯೂ ಆರ್ ಇಂಟಿಜರ್ಸ್. ನೀವು ಬೇಕಾದ್ರೆ ಇಲ್ಲಿ ಬರೀಬಹುದು. ಓಕೆ ಈಗ ಇಲ್ಲಿ ನಾವು ಸ್ವಲ್ಪ 2 root 5 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಈ 3 ನ ನಾವು ರೈಟ್ ಸೈಡ್ ಕಳಿಸೋಣ. ಪಿ ಬೈ ಕ್ಯೂ ಹಾಗೆ ಇರಲಿ. ಪ್ಲಸ್ 3 ಇಫ್ ಯು ಸೆಂಡ್ ಇಟ್ ಟು ರೈಟ್ ಸೈಡ್ ದೆನ್ ಇಟ್ ವಿಲ್ ಬಿ -3 isn't it? ಓಕೆ ಈಗ ಇಲ್ಲಿ ನಾವು
ಮಾಡೋಣ. 2√5 ಆಸ್ ಇಟ್ ಈಸ್ ಲೆಫ್ಟ್ ಸೈಡ್ ಇರುತ್ತೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾವು LCM ಮುಖಾಂತರ ಮಾಡಿದ್ರೆ P ಮೈನಸ್ 3 ಇಂಟು Q 3Q ಡಿವೈಡೆಡ್ ಬೈ Q. ಓಕೆ, ಸೊ ಇದನ್ನ ನೀವು ಇಲ್ಲಿ ಫ್ರಾಕ್ಷನಲ್ ಫಾರ್ಮ್ ಇದೆ, ಇಲ್ಲಿ ಜನರಲ್ ಫಾರ್ಮ್ ಇದೆ. ನಥಿಂಗ್ ಇಸ್ ದೇರ್ ಮೀನ್ಸ್ 1. ಓಕೆ, ನೋಡಿ ಇಲ್ಲಿ P ಬೈ Q ಇದೇನು ಬರೆಯೋ ನೀಡಿಲ್ಲ, ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೈನಸ್ 3 ಡಿವೈಡೆಡ್ ಬೈ 1 ಆಗ LCM ಏನಾಗುತ್ತೆ, ಇಲ್ಲಿ Q ಆಗುತ್ತೆ, LCM Q ಆಗುತ್ತೆ. ಓಕೆ, ಇಲ್ಲೇನು ಉಳಿಯುತ್ತೆ P ಮೈನಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 3 ಇಂಟು Q 3Q ಆಗುತ್ತೆ. ಸೊ ಈ ಸ್ಟೆಪ್ಗೆ ಬರುತ್ತೆ ನೋಡಿ. ನಾವು ಡೈರೆಕ್ಟ್ ಆಗಿ Q ಇಂಟು 3Q ಅಂತಾನು ಮಾಡಬಹುದು. ಓಕೆ, ಒಂದು ಫ್ರಾಕ್ಷನ್ ಒಂದು ನಾರ್ಮಲ್ ನಂಬರ್ ಇದ್ರೆ ಡಿನಾಮಿನೇಟರ್ ಇಂದ ರೈಟ್ ಸೈಡ್ ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡಬಹುದು. ಓಕೆ, ನಾವು ಈಗ ಇದೇನಾಗುತ್ತೆ ಅಂತ ಹೇಳಿದ್ರೆ 2 ನ ನಾವು ರೈಟ್ ಸೈಡ್ ಕಳಿಸ್ಬಿಡೋಣ, ಬರೀ ನಂಬರ್ ಇಟ್ಕೊಳ್ಳೋಣ. √5 ಇಸ್ ಈಕ್ವಲ್ ಟು ನ್ಯೂಮರೇಟರ್ P ಮೈನಸ್ 3Q ಲೆಟ್ ಇಟ್ ಬಿ ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಈ 2 ನ ನಾವು ಇಲ್ಲಿ ಕಳಿಸಿದಾಗ ರೈಟ್ ಸೈಡ್ ಕಳಿಸಿದಾಗ ಇದೇನಾಗುತ್ತೆ ಡಿನಾಮಿನೇಟರ್ ಬರುತ್ತೆ 2Q ಆಗುತ್ತೆ. ಓಕೆ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ರೈಟ್ ಸೈಡ್ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ. ಲೋಯರ್ ಕ್ಲಾಸಸ್ ಅಲ್ಲಿ ನಾವು ಅದನ್ನೆಲ್ಲ ಕಲ್ತಿದೀವಿ. ಗಾಟ್ ಇಟ್ ರೈಟ್? ಸೊ ಇಷ್ಟೇ ಮಕ್ಕಳ ಇದರಲ್ಲಿ. ಈಗ ಕನ್ಕ್ಲೂಷನ್ ಸೆಂಟೆನ್ಸ್ ಅನ್ನ ನಾವು ಬರೆಯೋಣ. ಈಗ ಇಲ್ಲೇನ್ ಕನ್ಕ್ಲೂಷನ್ ಸೆಂಟೆನ್ಸ್ ಬರೀಬೇಕು ಅಂತ ಹೇಳಿದ್ರೆ, ಇಫ್ √5 ಈಸ್ ಅ ರ್ಯಾಷನಲ್ ನಂಬರ್, ನಾವು ಅಸ್ಯೂಮ್ ಮಾಡ್ಕೊಂಡಿದಿರಲ್ವಾ, ಇಫ್ √5 ನ ಇದು ರ್ಯಾಷನಲ್ ನಂಬರ್, ಇಫ್ √5 ಈಸ್ ರ್ಯಾಷನಲ್ ನಂಬರ್, ದೆನ್ ಇದು ಕೂಡ ಇದು ರ್ಯಾಷನಲ್ ನಂಬರ್ ಆದ್ರೆ ಇದು ಕೂಡ ನಮ್ಮ ಅಸಂಪ್ಷನ್ ಪ್ರಕಾರ ರ್ಯಾಷನಲ್ ನಂಬರ್ ಆಗಬೇಕು. 2Q ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಸೆಂಟೆನ್ಸ್ಗಳನ್ನ ಇದನ್ನ ಆಸ್ ಇಟ್ ಈಸ್ ಬರೀಬೇಕು ಮಕ್ಕಳೇ ನೀವು. ಗಾಟ್ ಇಟ್? ಓಕೆ, ಇಫ್ √5 ಇಸ್ ರ್ಯಾಷನಲ್ ನಂಬರ್, ದೆನ್ ರೈಟ್ ಸೈಡ್ ಇರುವಂತ P ಮೈನಸ್ 3Q ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಬಟ್ ನಮಗೆ ಇಲ್ಲಿ ಗೊತ್ತಿದೆ √5 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ಓಕೆ, ಬಟ್ ವಿ ನೋ ಸೆಕೆಂಡ್ ಸೆಂಟೆನ್ಸ್ ನೀವೇನ್ ಬರೀಬೇಕು, ಬಟ್ √5 ಈಸ್ ಇರ್ರ್ಯಾಷನಲ್ ನಂಬರ್. ಓಕೆ, ನಮಗೆ ಗೊತ್ತಿದೆ ಇದು. ಸೊ ಅಲ್ಲಿಗೆ ನಮ್ಮ ಅಸಂಪ್ಷನ್ ಮತ್ತೆ ಇಲ್ಲಿ ಕೊಟ್ಟಿರುವಂತದ್ದು ಕಾಂಟ್ರಾಡಿಕ್ಟರಿ, ಸರಿ ಹೋಗ್ತಾ ಇಲ್ಲ. ಸೊ ದಟ್ಸ್ ವೇ ಫೈನಲ್ ಸೆಂಟೆನ್ಸ್ ಕನ್ಕ್ಲೂಷನ್ ಸೆಂಟೆನ್ಸ್ ಏನ್ ಬರೀಬೇಕು, ದಿಸ್ ಇಸ್ ಕಾಂಟ್ರಾಡಿಕ್ಟರಿ. ಸೊ ಅಲ್ಲಿಗೆ ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂತ ಬರೀಬೇಕು. ಓಕೆ, ಸೊ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್. ದೇರ್ಫೋರ್ ಏನ್ ಕೊಟ್ಟಿದಾರಲ್ಲಿ 3 + 2√5 ಈಸ್ ಆನ್ ಇರ್ರ್ಯಾಷನಲ್ ನಂಬರ್. ಓಕೆ, ಸೊ ಐ ಹೋಪ್ ವಿಡಿಯೋನ ಪಾಸ್ ಮಾಡಿ ಸ್ಟೆಪ್ಸ್ ಅನ್ನ ಕಲೀರಿ. ಈಸಿಲಿ ಯು ಕ್ಯಾನ್ ಏಬಲ್ ಟು ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಯೊಂದು ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳು. ಸೊ ಈಗ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ 1 ಚಾಪ್ಟರ್ ರಿಯಲ್ ನಂಬರ್. ಸೊ ಈ 4 ವಿಡಿಯೋಸ್ಗಳನ್ನ ನೀವು ನೋಡಿ ವಾಚ್ ಮಾಡಿ ಕಲ್ತಿದ್ರೆ ನೀವು ಅಲ್ಲಿಗೆ 1 ಚಾಪ್ಟರ್ ಕಂಪ್ಲೀಟ್ ಆದಂಗೆ. 1 ಚಾಪ್ಟರ್ ಅಲ್ಲಿ ಬರುವಂತಹ ಪ್ರಶ್ನೆಗಳನ್ನೆಲ್ಲ ನೀವು ಈಸಿಲಿ ಯು ಕ್ಯಾನ್ ಏಬಲ್ ಟು ಆನ್ಸರ್. ಈಗ ನಾನು ನಿಮಗೆ ಹೋಮ್ ವರ್ಕ್ ಅನ್ನ ಕೊಡ್ತೀನಿ. ಸೊ ನೀವು ಟ್ರೈ ಮಾಡಿ, ಆನ್ಸರ್ ಬಂದಾದ್ಮೇಲೆ ಕಾಮೆಂಟ್ ಮಾಡಿ. ಇಲ್ಲ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಮಾಡಬಹುದು. ಈಗ 2 ಹೋಮ್ ವರ್ಕ್ ಪ್ರಶ್ನೆಗಳು ನಿಮಗೆ, ನೀವು ಟ್ರೈ ಮಾಡಿ ಮಕ್ಕಳೇ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದಿನ ವಿಡಿಯೋದ್ರಲ್ಲಿ ಈ ಚಾಪ್ಟರ್ ಅಲ್ಲಿ ಪ್ರೀವಿಯಸ್ ಇಯರ್ ಅನ್ಯುವಲ್ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆಗಳು ಬಂದಿದೆಯೋ ಸೊ ಅದರ ಬಗ್ಗೆ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದಟ್ ಟೇಕ್ ಕೇರ್, ಬಾಯ್.